ವಾದ ಏನು ಬಂತು ಅಂದರೆ ಕೇಂದ್ರ ಸರ್ಕಾರ ತಂದಿರುವ ಕಾನೂನು ಸರಿ ಇಲ್ಲ ಅನ್ನುವರ ವಾದ ನೋಡಿ. ಅದು ಬೀದಿಲಿ ನಿಂತ್ಕೊಂಡು ಮಾತಾಡ್ದಂಗಲ್ಲ, ಏನೋ ಭಾಷಣ ಮಾಡಿ ಆಸ್ತಿ ಕಿತ್ಕೊಂಡ್ಬಿಡ್ತಾರೆ ನಮ್ಮದು, ಹಂಗಲ್ಲ. ಪಾಯಿಂಟ್ ಬೈ ಪಾಯಿಂಟ್ ಹೇಳಬೇಕು, ಲೀಗಲ್ ಪಾಯಿಂಟ್ ಹೇಳಬೇಕಲ್ಲಿ. ಇಂಥ ಕಾರಣಕ್ಕೆ ನಾವು ಇದನ್ನು ವಿರೋಧಿಸ್ತೀವಿ ಅಂತ. ಬೇಸಿಕಲಿ 3 ಅಂಶಗಳಿಗೆ ವಿರೋಧ ಇದೆ. 3 ಅಂಶಗಳಿಗೆ. ವಕ್ಫ್ ಬೈ ಯೂಸರ್ನ ಕಿತ್ತು ಹಾಕ್ತಾ ಇದ್ದೀರಿ. ವಕ್ಫ್ ಬೈ ಯೂಸರ್ ಅಂದ್ರೇನು? ಯಾವುದೋ ಒಂದು ಜಾಗದಲ್ಲಿ ಯಾವುದೋ ಕಾಲದಿಂದ ನಮಾಜ್ ನಡ್ಕೊಂಡು ಬರ್ತಾ ಇದೆ, ಯಾವುದೋ ಕಾಲದಲ್ಲಿ ಒಂದು ಇಸ್ಲಾಮಿಕ್ ಗೋರಿ ಇದೆ, ಆದ್ದರಿಂದ ಅದು ವಕ್ಫ್ನ ಜಾಗ. ಅದು ಹೊಸ ತಿದ್ದುಪಡಿಲಿಲ್ಲ, ಅದಕ್ಕೆ ಅವಕಾಶ ಇಲ್ಲ. ಹಿಂಗೆ ಮಾಡಿದ್ರೆ ಹೆಂಗೆ ಅಂತಾರೆ ಅವರು. ಹಿಂಗೆ ಮಾಡಿದ್ರೆ ಹೆಂಗೆ? ರಾಜ ಮಹಾರಾಜರುಗಳ ಕಾಲದಲ್ಲಿ 14ನೇ ಶತಮಾನದಲ್ಲೂ 15ನೇ ಶತಮಾನದಲ್ಲೂ ಯಾವುದೋ ರಾಜ ವಕ್ಫ್ ಮಾಡಿಟ್ಟಿದ್ದಾನಪ್ಪ. ಅವನೇನು ಡಾಕ್ಯುಮೆಂಟ ಮಾಡಿಡೋಕ್ಕಾಗತ್ತೆ? ಆವಾಗಿನ ಡಾಕ್ಯುಮೆಂಟ್ ಕೇಳಿದರೆ ಎಲ್ಲಿಂದ ಕೊಡೋಣ? ಅದು ನಮ್ಮ ಆಸ್ತಿ, ನಾವು ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ, ಅದು ನಮ್ಮದು ವಕ್ಫ್ದು ಅಷ್ಟೇ. ಹೊಸ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ನೋಡಿ ಅಂತ. ನಂಬರ್ 1 ಅಬ್ಜೆಕ್ಷನ್. ನಂಬರ್ 2 ಅಬ್ಜೆಕ್ಷನ್, ಎರಡನೇ ಅಬ್ಜೆಕ್ಷನ್ ಏನು? ಒಂದು ಆಸ್ತಿಯ ಬಗ್ಗೆ ವಿವಾದ ಶುರುವಾದಾಗ, ಈ ಆಸ್ತಿ ವಕ್ಫ್ದ ಅಥವಾ ಸರ್ಕಾರದ್ದ, ಈ ಆಸ್ತಿ ವಕ್ಫ್ದ ಅಥವಾ ಇಂಡಿವಿಜುವಲ್ ವ್ಯಕ್ತಿಯದ್ದ, ಈ ವಿವಾದ ಶುರುವಾದಾಗ ಅಂತಿಮ ನಿರ್ಧಾರವನ್ನು ಜಿಲ್ಲಾಧಿಕಾರಿಗಳು ಮಾಡೋದಂತೆ. ಹೆಂಗೆ ಅಂತ ಕೇಳ್ತಾರೆ. ಜಿಲ್ಲಾಧಿಕಾರಿಗಳು ಯಾಕೆ ಮಾಡಬೇಕು? ಇದರ ಬಗ್ಗೆ ನಾಳೆ ಸಾಲಿಸಿಟರ್ ಜನರಲ್ ವಾದ ಮಂಡನೆ ಮಾಡ್ತಾರೆ ಕೇಂದ್ರ ಸರ್ಕಾರದ ಪರವಾಗಿ. ಯಾಕೆ ಅನ್ನೋದನ್ನು ಅವರು ಎಕ್ಸ್ಪ್ಲೇನ್ ಮಾಡಬಹುದು.